ಡಿಯರ್ ಸ್ಟೂಡೆಂಟ್ಸ್, ಪ್ರಾಬಬಿಲಿಟಿ ರಿಲೇಟೆಡ್ ಆಗಿ ಪ್ಲೇಯಿಂಗ್ ಕಾರ್ಡ್ಸ್ ಅಂದರೆ ನಾವು ಮಾಮೂಲಿ ಆಡುಭಾಷೆಯಲ್ಲಿ ಸ್ಪಿಟ್ ಕಾರ್ಡ್ಸ್ ಅಂತ ಏನು ಕರಿತೀವಿ ಅವುಗಳ ಬಗ್ಗೆ ಡಿಸ್ಕಷನ್ ಮಾಡಿ ಸರ್ ಅಂತ ಕೆಲವು ಸ್ಟೂಡೆಂಟ್ಸ್ ಕೇಳ್ಕೊಂಡಿದ್ರು. ಹಾಗಾಗಿ ನಾನು ಈ ದಿನ ಅದೇ ಕಾನ್ಸೆಪ್ಟ್ ತಗೊಂಡಿದ್ದೀನಿ. ಎಕ್ಸಾಮಿಗೆ ಬರುತ್ತೆ ಬರಲ್ಲ ಅನ್ನೋದು ಬೇಡ, ನನಗೆ ಅದು ವಿಚಾರ ಬೇಡ. ನನಗೇನು ಬೇಕು ಕಲಿತಾ ಇದ್ದೀನಿ. ನಾನು ಪ್ರಾಬಬಿಲಿಟಿಲಿ ಈ ಥರದೊಂದು ಪ್ರಾಬ್ಲಮ್ನ ನಾನು ಮಾಡೋದು ಕಲಿತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್. ಯಾವಾಗಲೂ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗಿಂತ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಕಲಿಯೋದು ತುಂಬ ಒಳ್ಳೆಯದು. ಆ ರೀತಿ ನೋಡೋದಾದರೆ ಈ ಸ್ಪೀಡ್ ಕಾರ್ಡ್ಸಲ್ಲಿ ಯೂಶ್ವಲಿ ಒಂದು ಡೆಕ್ ಆಫ್ ಕಾರ್ಡ್ಸ್ ಅಂತಂದರೆ ಟೋಟಲ್ ಒಂದು ಪ್ಯಾಕ್ ಆಫ್ ಕಾರ್ಡಲ್ಲಿ ಎಷ್ಟು ಬರುತ್ತೆ ಅಂತಂದರೆ ಲುಕ್ಕೆ 52 ಕಾರ್ಡ್ಸ್ ಇರುತ್ತೆ. 52 ಕಾರ್ಡ್ಸ್. ಸೊ ನಿಮಗೆ ಗೊತ್ತಿರಲಿ, ಅದು ನಾನು ಇದನ್ನು ತಗೊಳ್ಳೋದಾದರೆ ಪ್ರಾಬಬಿಲಿಟಿ ಸಂಬಂಧಪಟ್ಟಂಗಾದರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸು 52 ಇರುತ್ತೆ. ಓಕೆನಾ? ಆ 52 ಕಾರ್ಡ್ಸಲ್ಲಿ ಲುಕ್ಕೆ ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ, ನೋಡ್ತಾ ಇದ್ದೀರಾ ನೀವು. ಸೊ ಡೈಮಂಡ್ಸ್ ಇಲ್ಲಿ ಮೆನ್ಷನ್ ಆಗಿದೆ ನೋಡ್ರಿ. ಅದು ಆಮೇಲೆ ನಿಮಗೆ ಸೈನು ಕೂಡ ಕಾಣ್ತಾ ಇದೆ. ಡೈಮಂಡ್ಸು ಎ ಇಂದ ಸ್ಟಾರ್ಟ್ ಆಗುತ್ತೆ. ಎ ಫಾರ್ ಆಸ್ ಅಂತ ಏಸ್ ಅಂತ ಕರಿತೀವಿ. ಓಕೆನಾ? ಸೊ ಎ 2 3 4 5 6 7 8 9 10 and then J Q K, ಜಾಕ್ ಕ್ವೀನ್ ಕಿಂಗ್. ಆ ಜಾಕ್ ಕ್ವೀನ್ ಮತ್ತು ಕಿಂಗ್ನ ನಾವು ಫೇಸ್ ಕಾರ್ಡ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಡೈಮಂಡ್ ಶೇಪಲ್ಲಿ ಆ್ಯಂಡ್ ದೆನ್ ಕಲರ್ನ ಗಮನ ಇಟ್ಕೋಬೇಕು. ಡೈಮಂಡ್ ಶೇಪಲ್ಲಿ ರೆಡ್ ಕಲರಲ್ಲಿ 13 ಕಾರ್ಡ್ಸ್ ಇರುತ್ತೆ. ಸ್ಟಾರ್ಟ್ ಆಗ್ತಕ್ಕಂಥದ್ದು ಎ ಇಂದ ಸ್ಟಾರ್ಟ್ ಆಗುತ್ತೆ. 2 3 ಎ ಯೂಶಲಿ ಆಲ್ಫಾ ಕಾರ್ಡ್ ಅಂತ ಕರಿತೀವಿ ನಾವು ಎನ, ಯಾಕಂದ್ರೆ ನ್ಯೂಮರಿಕಲ್ ಕಾರ್ಡ್ ಅಲ್ಲ, ನಂಬರ್ ಬರಲ್ಲ. ಅದೇ ಥರ ಲಾಸ್ಟಿಗೆ J Q K ಅಂದರೆ ಜಾಕ್ ಕ್ವೀನ್ ಕಿಂಗ್, ಅವನ್ನ ನಾವು ಫೇಸ್ ಕಾರ್ಡ್ಸ್ ಅಂತ ಕರಿತೀವಿ. ಈಗ ನೀವು ನೋಡೋದಾದರೆ ಇದು ಮೊದಲನೇದು ಡೈಮಂಡ್ ಆಯಿತು. ಸೊ ದಿಸ್ ಸಿಂಬಲ್, ಈ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಈ ಗುರುತು ಏನು ಕಾಣ್ತಾ ಇದ್ದೀವಿ, ಕ್ಲಬ್ ಅಂತ ಕರಿತೀವಿ. ಸೊ ಕ್ಲಬ್ಬು. ಥರ್ಡ್ ಒನ್ನು ಹಾರ್ಟ್. ಯೂಶ್ವಲಿ ನಿನಗೆ ಕಾಣಿಸ್ತಾ ಇದೆ ಹಾರ್ಟ್ ಶೇಪಲ್ಲೇ ಇದೆ, ಅದರದ್ದೇನು ಕನ್ಫ್ಯೂಷನ್ಸ್ ಇರಲ್ಲ. ಆ್ಯಂಡ್ ದೆನ್ ಈ ಲಾಸ್ಟಿಗೆ ಒಂಚೂರು ಲೀಫ್ ಎಲೆ ಥರ ಕಾಣ್ತಾ ಇದೆಯಲ್ಲ, ಇದನ್ನು ಸ್ಪೇಡ್ ಅಂತ ಕರಿತೀವಿ. ಅಂದರೆ ಈಚ್ ಕ್ಯಾಟಗರಿದು 13 ಕಾರ್ಡ್ಸ್ ಇರುತ್ತೆ. ಡೈಮಂಡ್ 13, ಆ್ಯಂಡ್ ದೆನ್ ಕ್ಲಬ್ 13, ಹಾರ್ಟ್ 13, ನೆಕ್ಸ್ಟ್ ಸ್ಪೇಡ್ 13. ಆದರೆ ಇಲ್ಲಿ ಕಲರ್ನ ನೋಡಬೇಕು. ಸೊ 2 ಸೆಟ್ಸು ರೆಡ್ ಕಲರಲ್ಲಿ, 2 ಸೆಟ್ಸು ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಇಷ್ಟೂ ತಲೆಯಲ್ಲಿ ಇಟ್ಕೋಬೇಕು. ನಾನು ಯಾವ್ದಾರ ಪ್ರಾಬ್ಲಮ್ ಮಾಡುವಾಗ ಟೋಟಲ್ ನಂಬರ್ ಆಫ್ 52 ಕಾರ್ಡ್ಸಲ್ಲಿ ಇಷ್ಟು ನನ್ನ ತಲೆಯಲ್ಲಿ ಇರಬೇಕು. ಅವ್ರು ಏನು ಕೇಳ್ತಾರೆ ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ. ಸಿಂಪಲ್ ಅದೊಂದು ಪ್ರಾಬ್ಲಮ್ ನಾನು ತಗೋತೀನಿ. ಸಿಂಪಲ್ ಅದು. ಈಗ ಪಿಕ್ಕಿಂಗ್ ಕಾರ್ಡಲ್ಲಿ ಸೊ ಫೇಸ್ ಕಾರ್ಡ್. ಸೊ ಆ ಫೇಸ್ ಕಾರ್ಡ್ ಅಂತ ಕ್ವಶನ್ ಈ ರೀತಿ ಕೇಳ್ಬೋದು. ಸೊ ವೆನ್ ಯು ಚಾಯ್ಸ್ ಆ ಫೇಸ್ ಕಾರ್ಡ್ ಅಲ್ಲ, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಫೇಸ್ ಕಾರ್ಡ್ ವೆನ್ ಯು ಚೂಸ್ ಫ್ರಮ್ ಎ ಪ್ಯಾಕ್ ಆಫ್ ಕಾರ್ಡ್ಸ್ ಅಂತ ನಾವು ಪ್ರಾಬಬಿಲಿಟಿಲಿ ಏನಾದ್ರು ಕೇಳಿದರೆ ಈಸಿಯಾಗಿ ನೀನು ಬರೀತೀಯ. ಸೊ ಟೋಟಲ್ ನಂಬರ್ ಆಫ್ ಕಾರ್ಡ್ಸು 52. ನಾನು ಫಾರ್ಮುಲಾಗೆ ಹೋಗ್ತಾ ಇಲ್ಲ, ನಿನಗೆ ಅರ್ಥ ಮಾಡಿಸ್ಲಿಕ್ಕೆ ಅಷ್ಟೇ ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ. ಟೋಟಲ್ ನಂಬರ್ ಆಫ್ ಕಾರ್ಡ್ಸು 52. ಸ್ವಲ್ಪ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಟೋಟಲ್ ನಂಬರ್ ಆಫ್ ಕಾರ್ಡ್ಸಲ್ಲಿ 52 ಬರುತ್ತೆ. ಓಕೆ, ಇಲ್ಲಿ ನೋಡೋದಾದರೆ ಫೇಸ್ ಕಾರ್ಡ್ಸ್ ಎಷ್ಟು ಬರುತ್ತೆ? ಫೇಸ್ ಕಾರ್ಡ್ಸ್ ನೋಡಿದೆ, ಫಸ್ಟ್ ಕ್ಯಾಟಗರಿಯಲ್ಲಿ ಫಸ್ಟ್ ಸೆಟ್ಟಲ್ಲಿ 3, 3 6, 3 9, 3 12. ಸೊ ಟೋಟಲ್ ನಂಬರ್ ಆಫ್ ಫೇಸ್ ಕಾರ್ಡ್ಸ್ ಎಷ್ಟಿದೆ? ಓಕೆ, 12 ಇದೆ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಟ್ ಕ್ವಶನ್. ಅಂದರೆ ನಾನು ಆಗ್ತಕ್ಕಂಥ ಕಾರ್ಡಲ್ಲಿ ಆ ಫೇಸ್ ಕಾರ್ಡ್ ಅಂತ ಅಂದರೆ ಫೇಸ್ ಕಾರ್ಡ್ ನೆನಪಿರಲಿ, ಈಚ್ ಸೆಟ್ಟಲ್ಲಿ 3 ಇರ್ತವೆ. 4 × 3 ದಟ್ ಮೀನ್ಸ್ 12 ಆಗುತ್ತೆ. ಸೊ ಕ್ವಶನನ್ನು ಬೇರೆ ಥರ ಚೇಂಜ್ ಮಾಡಿದೆ. ನಾನೀಗ ಆನ್ಸರ್ ಬರೆದಿದ್ದು ಫೇಸ್ ಕಾರ್ಡ್. ಓಕೆನಾ? ಸೊ ಕ್ವಶನನ್ನು ಚೇಂಜ್ ಮಾಡಿದೆ. ಆ ರೆಡ್ ಫೇಸ್ ಕಾರ್ಡ್ ನೋಡಿದೆ, ರೆಡ್ ಫೇಸ್ ಕಾರ್ಡ್. ರೆಡ್ ಫೇಸ್ ಕಾರ್ಡ್ಸ್ ಅಂತಂದರೆ ನಿನಗೆ ರೆಡ್ ಫೇಸ್ ಕಾರ್ಡ್ಸ್ ಇರ್ತಕ್ಕಂಥವು ಯಾವ್ಯಾವ ಇರ್ತದೆ ನೋಡಿಲಿ. ನಿನಗೆ ರೆಡ್ಡನ್ನು ಈಸಿಯಾಗಿ ನೆನಪಿರ್ಬೋದು. ಒಂದು ಹಾರ್ಟ್, ಇನ್ನೊಂದು ಡೈಮಂಡ್. ಹಾರ್ಟನ್ನು ಈಸಿಯಾಗಿ ಹಾರ್ಟ್ ಅಂದ ತಕ್ಷಣ ನನಗೆ ರೆಡ್ ತಲೆಯಲ್ಲಿ ಬಂದುಬಿಡುತ್ತೆ. ಆ್ಯಂಡ್ ಡೈಮಂಡ್ ಒಂದು ನೆನಪಿಟ್ಕೊಂಡ್ರೆ ರೆಡ್ ಡೈಮಂಡ್. ಓಕೆನಾ? ಸೊ ರೆಡ್ ಫೇಸ್ ಕಾರ್ಡ್ ಎಷ್ಟಿರುತ್ತೆ ಅಂತಂದರೆ ನೋಡಿಲಿ, ಹಾರ್ಟಲ್ಲಿ 3, ಹಾರ್ಟಲ್ಲಿ ಜಾಕ್ ಕ್ವೀನು ಕಿಂಗು, ಆ್ಯಂಡ್ ದೆನ್ ಡೈಮಂಡಲ್ಲಿ 3. ಸೊ ಜಾಕು ಕಿಂಗು ಕ್ವೀನು. ಹಾಗಾಗಿ ಆನ್ಸರ್ ಅವಾಗೇನಾಗುತ್ತೆ 6 / 52 ಆಗುತ್ತೆ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಟ್ ಕ್ವಶನ್.
ಹಾಗಾದ್ರೆ ಮುಂದಿನ ಕ್ವಶನ್ ಈಗ ಬೇರೆ ಬೇರೆ ಥರ ಚಾಯ್ಸ್ ಮಾಡ್ಕೊಂಡು ಕೇಳ್ತಾ ಹೋಗ್ತಾರೆ. ನಾವೀಗ ಇದು ಮಾಡ್ತೀನಿ. ಓಕೆ, ಕ್ವಶನ್ ಜಸ್ಟ್ ಆ ರೆಡ್ ಕಿಂಗ್ ಅಂತ, ರೆಡ್ಡೇ ಬೇಡ, ಯಾಕೆ ಆಗಲೆಲ್ಲ ರೆಡ್ಡೇ ಬರ್ತದೆ. ಆ ಬ್ಲ್ಯಾಕ್ ಕಿಂಗ್ ಅಂತ ಕರೆ. ಸೊ ನಾನು ವೆನ್ ವಿ ಚೂಸ್ ಆ ಕಾರ್ಡ್ ಫ್ರಮ್ ಎ ಪ್ಯಾಕ್ ಆಫ್ ಕಾರ್ಡ್ಸ್, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಆ ಬ್ಲ್ಯಾಕ್ ಕಿಂಗ್ ಕಾರ್ಡ್ ಅಂತ. ಬ್ಲ್ಯಾಕ್ ಕಿಂಗ್ ಇದೆ. ಸೊ ಬ್ಲ್ಯಾಕ್ ಕಿಂಗ್ಸ್ ಎಷ್ಟು ಜನ ಇರ್ತಾರೆ ಅಂತ ಮೀನ್ಸ್ 2 ಸೆಟ್ಸ್ ಇರ್ತದೆ. ಲುಕ್ ಬ್ಲ್ಯಾಕ್ ಕಿಂಗ್ ಇಲ್ಲೇ ನೋಡೋದಾದ್ರೆ ಬ್ಲ್ಯಾಕ್ ಕಿಂಗು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿದ್ದೆ. ಬ್ಲ್ಯಾಕ್ ಕಿಂಗ್ ಅಲ್ಲಿ ನಾವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬ್ಲ್ಯಾಕ್ ಕಿಂಗ್ ಇದೆ. ದೆನ್ ಇಲ್ಲಿ ಬ್ಲ್ಯಾಕ್ ಕಿಂಗ್. ಸೊ ಹಾಗಾಗಿ ಬ್ಲ್ಯಾಕ್ ಕಿಂಗ್ ಎಷ್ಟು ಜನ ಬರ್ತಾ ಇದ್ದಾರೆ. ಸೊ ಆನ್ಸರ್ ನಾನು ಸುಲಭವಾಗಿ ಬರೀಬೋದು. ಬ್ಲ್ಯಾಕ್ ಕಿಂಗು ದಟ್ ಈಸ್ 2 ಡಿವೈಡೆಡ್ ಬೈ 50. ಆನಂತರ ಸಿಂಪ್ಲಿಫೈ ಆದಮೇಲೆ ನಾನು ಸಿಂಪ್ಲಿಫೈ ಮಾಡಿ ಆನ್ಸರ್ ಹೇಳೋಣ. 2 1s 2 26. ಸೊ ದ ಆನ್ಸರ್ ಈಸ್ 1/26. ಓಕೆನಾ. ಫಾರ್ಮುಲಾ ಹೇಳ್ತಾ ಇಲ್ಲ ನಾನು, ಫಾರ್ಮುಲಾ ಯೂಶಲಿ ಗೊತ್ತಿರುತ್ತೆ. P of E is equal to N of E divided by N of S. ಸೊ ಮುಂದಕ್ಕೆ ಕ್ವಶನ್ ಮುಂದಕ್ಕೆ ಹೋಗೋಣ. ಓಕೆ, ದೆನ್ ಕ್ವಶನ್ ಈ ರೀತಿ ಇರ್ಬೋದು. ಅ ಕ್ಲಬ್ ಕಾರ್ಡ್ ಅಂತ. ಸೊ ಲುಕ್ ಆ ಕ್ಲಬ್ ಕಾರ್ಡ್. ಸೊ ನಿಮ್ಮ ತಲೆಯಲ್ಲಿ ಬಂದ ತಕ್ಷಣ ಈಚ್ ಕ್ಯಾಟಗರಿ 13 ಇರುತ್ತೆ. ಹಾಗಾದರೆ ಕ್ಲಬ್ ಕಾರ್ಡ್ ಎಷ್ಟಿರುತ್ತೆ ಅಂತಂದರೆ ನೀನು ನೋಡ್ತಾ ಇದೆಯಲ್ಲಿ ಕ್ಲಬ್ ಕಾರ್ಡ್ಸ್ ಎಷ್ಟು ಕಾಣಿಸ್ತಾ ಇದೆ. 1 2 3 ಅಪ್ ಟು 13 ಕಾರ್ಡ್ಸ್ ಇರುತ್ತೆ. ಸೊ 13 ಕಾರ್ಡ್ಸ್ ಅಂದರೆ 13 ಡಿವೈಡೆಡ್ ಬೈ 52 ಆಗುತ್ತೆ ಆನ್ಸರ್. ದಿಸ್ ಇಸ್ ದ ಆನ್ಸರ್ ಫಾರ್ ಕ್ಲಬ್ ಕಾರ್ಡ್. 13 1s 13 4s. ಸೊ ದಟ್ ಈಸ್ 1/. ಓಕೆನಾ. ಈ ರೀತಿ ಆನ್ಸರ್ಗಳು ಭಾಳ ಈಸಿಯಾಗಿರ್ತದೆ. ನೀನು ಅದರಲ್ಲಿ ಕಾರ್ಡ್ಸ್ನ ಇಲ್ಲಿ ನೋಡ್ರಿ, ಇಲ್ಲಿ ನಾನು ಕಾರ್ಡ್ಸ್ ಎಲ್ಲದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಬೋರ್ಡ್ ಮೇಲೆ. ಆದರೆ ನೀನು ಅಲ್ಲಿ ಇದಿಷ್ಟನ್ನು ಕಾರ್ಡ್ಸ್ನ ಮೆಮೊರಿಲಿ ಇಟ್ಕೊಂಡಿರ್ಬೇಕಾಗುತ್ತೆ ಇನ್ ಕೇಸ್ ಎಕ್ಸಾಮಲ್ಲಿ ಕೇಳಿದರೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋದು. ಸೊ an ace ಕಾರ್ಡ್ ಅಂತ. ಏಸ್ ಕಾರ್ಡ್ ಅಂತಂದರೆ, ಸೊ ಏಸ್ ಕಾರ್ಡ್ ಎಷ್ಟಿದೆ ಲುಕ್ ಏಸ್ ಕಾರ್ಡ್ಸ್ ಇರ್ತಕ್ಕಂಥದ್ದು ಟೋಟಲು ಲುಕ್ ಡೈಮಂಡ್ ಏಸ್, ಕ್ಲಬ್ ಏಸ್, ಹಾರ್ಟ್ ಏಸ್ ಆ್ಯಂಡ್ ದೆನ್ ಸ್ಪೇಡ್ ಏಸ್. ಹಾಗಾಗಿ ಎಷ್ಟಿರ್ತದೆ 4 ಡಿವೈಡೆಡ್ ಬೈ 52. ದಿಸ್ ಇಸ್ ದ ಆನ್ಸರ್ ಫಾರ್ an ಏಸ್ ಕಾರ್ಡ್ ಅಂತ ಏನಾದ್ರು ಕೇಳಿದ್ರು, ಏಸ್ ಕಾರ್ಡ್ ಕೇಳಿದ್ರು. ಓಕೆನಾ. ದೆನ್ ಮುಂದಕ್ಕೆ ಹೋಗೋಣ. ಬ್ಲ್ಯಾಕ್ ಡೈಮಂಡ್ ಅಲ್ಲ, ಬ್ಲ್ಯಾಕ್ ಸ್ಪೇಡ್, ಆ ಬ್ಲ್ಯಾಕ್ ಕಾರ್ಡ್ ಅಂತ ಹೇಳಿ. ಬ್ಲ್ಯಾಕ್ ಕಾರ್ಡ್ ಡೈಮಂಡ್ ರೆಡ್ ಇರುತ್ತೆ, ನಾನು ಹೇಳುವಾಗ ಮಿಸ್ ಮಾಡಿದೆ, ಸಾರಿ. ಆ ಬ್ಲ್ಯಾಕ್ ಕಾರ್ಡ್ ಅಂತ ಕೇಳಿದೆ. ಬ್ಲ್ಯಾಕ್ ಕಾರ್ಡ್ಸ್ ಟೋಟಲಾಗಿ ಎಷ್ಟಿದೆ ನೋಡಿದ 52 ಕಾರ್ಡ್ಸಲ್ಲಿ ಬ್ಲ್ಯಾಕ್ ಕಾರ್ಡ್ಸ್ ಎಷ್ಟಿದೆ. 13 + 30 ಎಷ್ಟಾಗುತ್ತೆ 26 ಆಗುತ್ತೆ. ಸೊ ದ ಆನ್ಸರ್ ಇಸ್ 26 ಡಿವೈಡೆಡ್ ಬೈ 52. ಸೊ ದಿಸ್ ಈಸ್ ದ ಆನ್ಸರ್. ಹೀಗೆ ನೀವು ಈ ಸ್ಪಿಟ್ಸ್ ಕಾರ್ಡ್ಸ್ ಅಂದರೆ ಪ್ಲೇಯಿಂಗ್ ಕಾರ್ಡ್ಸ್ ಏನಿದೆ, ಎಷ್ಟು ಪ್ರಾಬ್ಲಮ್ಗಳು ಬಂದರೂ ಮೈಂಡಲ್ಲಿ ಇದನ್ನು ಇಟ್ಕೊಂಡ್ರೆ ಈಸಿಯಾಗಿ ಹೇಳ್ಬೋದು. ಇನ್ನೂ ಬೇರೆ ಕೇಳ್ಬೋದು ಬೇಕಿದ್ರೆ. ಆಲ್ಫಾ ಕಾರ್ಡ್ಸ್ ಅಂತ ಕೇಳ್ಬೋದು. ಆಲ್ಫಾ ಕಾರ್ಡ್ಸ್ ಮೀನ್ಸ್ ನಥಿಂಗ್ ಬಟ್ ABCD ಇರ್ತಕ್ಕಂಥದ್ದು, ಮೀನ್ಸ್ A to Z ಇರ್ತಕ್ಕಂಥದ್ದನ್ನ ನಾವು ಆಲ್ಫಾಬೆಟ್ಸ್ ಅಂತ ಕರಿತೀವಿ. ಇಲ್ಲ ಆಲ್ಫಾ ಕಾರ್ಡ್ಸ್ ಅಂತಂದರೆ ನ್ಯೂಮರಿಕಲ್ಸ್ ಬಿಟ್ಟಿರ್ತಕ್ಕಂಥ ಕಾರ್ಡ್ಸು. ಇದೊಂದು ಸ್ಪೆಷಲ್ ಕ್ವಶನ್ ಆಗುತ್ತೆ. ಆಲ್ಫಾ ಕಾರ್ಡ್ಸ್ ಎಷ್ಟಿದೆ ಲುಕ್ 4S, ಅದನ್ನೊಂದು ಬರ್ಬಿಡೋಣ. ಯಾವ್ಯಾವಿದ್ದಾವೆ? ಏಸ್ 4 ಇದ್ದಾವೆ, ದೆನ್ ಜಾಕ್ 4 ಇದ್ದಾವೆ, ದೆನ್ ಕಿಂಗ್ 4 ಇದ್ದಾವೆ, ದೆನ್ ಕ್ವೀನ್ 4 ಇದ್ದಾವೆ. ಸೊ ಟೋಟಲ್ ನಂಬರ್ ಆಫ್ ಆಲ್ಫಾ ಕಾರ್ಡ್ಸ್ ಎಷ್ಟು ಬರುತ್ತೆ? ಆನ್ ಆಲ್ಫಾ ಕಾರ್ಡ್ ಅಂತ ಏನಾರ ಕ್ವಶನ್ ಕೇಳಿದರೆ ನೀನು ಆನ್ಸರ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ 16 ಇದೆ ಟೋಟಲ್ ಆಗಿ. ಸೊ ದ ಆನ್ಸರ್ ಈಸ್ 16 ಡಿವೈಡೆಡ್ ಬೈ 52. ಇದು ಪ್ರಾಬಬಿಲಿಟಿಲಿ ಬರ್ತಕ್ಕಂಥ ಪ್ಲೇಯಿಂಗ್ ಕಾರ್ಡ್ಸ್ ರಿಲೇಟೆಡ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಕ್ಕಂಥ ವಿಧಾನ. ನೀವು ಬೆಟರ್ ಈ ಥರದೊಂದು PDF ತಗೊಂಡ್ಬಿಟ್ಟು ಫಸ್ಟು ಪ್ರಾಕ್ಟೀಸ್ ಮಾಡಬೇಕು. ಈ ಥರದೊಂದು ಕಲರ್ ಪ್ರಿಂಟ್ ತಗೊಂಡ್ಬಿಟ್ಟು ಯಾವ್ಯಾವ ಕಾರ್ಡ್ ಇದ್ದಾವೆ
ನೆನಪಿರಲಿ, ಕಾರ್ಡ್ಸ್ನ ನೋಡಿ ತಿಳ್ಕೊಳ್ತಕ್ಕಂಥದ್ದು ಏನು ಅಪರಾಧ ಅಲ್ಲ, ದಟ್ ಈಸ್ ನಾಟ್ ಎ ಕ್ರೈಮ್. ಏನು ನಾವು ಅದನ್ನು ದುಡ್ಡು ಕಟ್ಟಿ ಜೂಜಾಡಿದರೆ ಮಾತ್ರ ಕ್ರೈಮ್ ಆಗುತ್ತೆ, ಇಲ್ಲದೆ ಹೋದರೆ ನಮ್ಮ ಸಿಲೆಬಸ್ಸಲ್ಲೇ ಇಡ್ತಿರಲಿಲ್ಲ ಅದು ಕ್ರೈಮ್ ಅನ್ನೋಂಗಿದೆ. ಇದು ತಿಳ್ಕೋಬೇಕು. ಕೆಲವು ಮೈಂಡಲ್ಲಿ ಬಂದ್ಬಿಡುತ್ತೆ, ಇಸ್ಪೀಟ್ ಕಾರ್ಡ್ ಅಂದ ತಕ್ಷಣ ಏನೋ ದುಡ್ಡು ಕಟ್ಟಾಡೋದು ಜೂಜು ಅದು ಇದು ಅಂತೆಲ್ಲ ಬರುತ್ತೆ. ನೀವು ಈ ಥರದ್ದು ಬೆಟರ್, ಈ ಥರದ್ದೊಂದು ಪ್ರಿಂಟ್ ಬರುತ್ತೆ. ಸೊ ಬೇಕು ಅಂತಂದರೆ ನನ್ನ ಚಾನಲಲ್ಲಿ ಲಿಂಕ್ ಹಾಕ್ತೀನಿ, PDF ಲಿಂಕು, ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಈ ಥರದ್ದೊಂದು ಪ್ರಿಂಟ್ ತಗೊಂಬಿಟ್ಟು ನೀವು ಈ ಥರದ್ದು ಇಸ್ಪೀಟ್ ಕಾರ್ಡ್ ರಿಲೇಟೆಡ್ ಪ್ರಾಬ್ಲಮ್ 15 ಚಾಪ್ಟರ್ಸ್ದ ಯಾವುದೇ ಪ್ರಾಬ್ಲಮ್ ಆದರೂ ಮಾಡ್ಬೋದು. ಓಕೆನಾ? ಫಸ್ಟು ಇದನ್ನು ಇಷ್ಟು ಸೆಟ್ನ ಹೇಗೆ ಅಂತೇಳಿ ನೀವು ಅನಲೈಸ್ ಮಾಡ್ಕೋಬೇಕು, ಆವಾಗ ಈಸಿಯಾಗಿ ಆನ್ಸರ್ಸ್ನ ಮಾಡ್ಬೋದು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಮುಂದಿನ ಪ್ರಾಬ್ಲಮ್ಗೆ ನೆಕ್ಸ್ಟ್ ಪೀರಿಯಡಲ್ಲಿ ನೋಡೋಣ. ಥ್ಯಾಂಕ್ ಯು.